ಮತ್ತು ಏನಪ್ಪಂದ್ರೆ ರಾಮು ಅಂತೇಳಿ ಯಾರಿದ್ದವ್ರು ತಿಳ್ಕೊಬಾರ್ದ. ಮತ್ತು ಬಸ್ಸು ಮತ್ತು ರಾಮು ಅಂತ ಇರ್ತಾರ. ಬಸ್ಸು ರಾಮು ಒಂದು ಸ್ವಲ್ಪ ಟ್ಯಾಲೆಂಟ್ ಇರ್ತಾನ, ಬಸ್ಸು ಮತ್ತು ಸ್ವಲ್ಪ ಒಂದು ಲೆವೆಲ್ದಾಗ ಇರ್ತಾನ. ಈ ರಾಮು ಮತ್ತು ಬಸ್ಸು ಕೂಡಿ ಒಂದು ಏನಪ್ಪ ಅಂತಂದ್ರೆ ಒಂದು ಅಪ್ಲಿಕೇಶನ್ ಹಾಕಿರ್ತಾರ ಒಂದು ಕಂಪನಿ ಒಳಗೆ. ಆ ಕಂಪನಿ ಒಳಗೆ ಏನು ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಯಾವ ಕಂಪನಿಗೆ ಅಪ್ಲೈ ಮಾಡೋದು ಅನ್ನೋದು ಒಬ್ಬರಿಗೂ ಗೊತ್ತಿರಂಗಿಲ್ಲ. ಅದು ಈ ಬಸ್ಸು ಹೋಗಿ ಏನಪ್ಪ ಅಂದ್ರೆ ಕಂಪನಿಯಿಂದ ಏನಪ್ಪ ಅಂದ್ರೆ ರಿಟರ್ನ್ ಏನಪ್ಪ ಅಂದ್ರೆ ಅವಾಗ ಇಂಟರ್ವ್ಯೂ ಲೆಟರ್ ಬಂದಿರ್ತದ. ಅವ ಬಸ್ಸು ಹೋಗಿ ರಾಮುಗೆ ಹೇಳ್ತಾನೆ, ದೋಸ್ತ್ ಹಿಂಗೆ ಒಂದು ಕಂಪನಿ ಒಳಗೆ ಅಪ್ಲಿಕೇಶನ್ ಹಾಕಿದ್ನಿ, ನನಗೆ ಇಂಟರ್ವ್ಯೂ ಬಂದೈತಿ, ಒಂದು ಸ್ವಲ್ಪ ಹೆಲ್ಪ್ ಮಾಡಿ, ಏನು ಕೇಳ್ತಾರ ಅಲ್ಲಿ ಅಂತೇಳಿ. ಯಾವ ಕಂಪನಿ ಅಂತ ಕೇಳ್ತಾನೆ, ಹಿಂಗೆ ಅಂತ ಹೇಳ್ತಾನೆ. ನಾನು ಅಲ್ಲಿ ಅಪ್ಲಿಕೇಶನ್ ನನಗೂ ಇಂಟರ್ವ್ಯೂ ಬಂದೈತಿ ಅಂತ 2 ತಾರೀಕು ಬಂದೈತಿ. ಇಬ್ರು ನೋಡ್ತಾರ, ಸೇಮ್ ಡೇಟ್ ಇರ್ತದ. ದೋಸ್ತ ಇಬ್ರಿಗೂ ಸೇಮ್ ಒಂದೇ ಡೇಟ್ ಬಂದೈತಿ, ಹೆಂಗಾರ ಮಾಡಿ ಇಂಟರ್ವ್ಯೂ ಪಾಸ್ ಮಾಡ್ಕೊಂಡು ಮುಂದೆ ಹೈಸ್ಕೂಲ್ದಾಗ ಕಲಿಯುವಾಗ ನಾವು ಇಬ್ರು ಕೂಡ ಕಲ್ತೀವಿ, ಕಾಲೇಜ್ದಾಗ ಇಬ್ರು ಕೂಡ ಕಲ್ತೀವಿ, ಇಬ್ರು ಊರಾಗ ಅಡ್ಡಾಡ್ಕ ಮುಂದೆ ಇಬ್ರು ಕೂಡ ಅಡ್ಡಾಡಿ ಮುಂದೆ ಜಾಬ್ ಇಬ್ರು ಕೂಡ ಮಾಡೋಣ ಅಂತ ಹೇಳಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಬಸ್ಸು ಹೇಳ್ತಾನ, ರಾಮು ಆಯ್ತಲ್ಲ ದೋಸ್ತ್ ಯಾಕಾಗತ್ತ ಮಾಡೋಣ ಅಂತಾನ. ದೋಸ್ತ್ ನನಗೆ ಹೆಲ್ಪ್ ಮಾಡುವ, ಒಂದ್ ಸ್ವಲ್ಪ ನಿನ್ಗೆ ಹೆಂಗೋ ನಾಲೆಜ್ ಐತಿ, ನನಗೊಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕಂತಾನ. ಆಯ್ತು ದೋಸ್ತ, ಏನ್ ಇಬ್ರು ಕೂಡ ನಿನ್ಗೆ ಹೆಲ್ಪ್ ಮಾಡೋದು ಏನ್ ದೊಡ್ಡದೈತನ, ಆಯ್ತು ಅಂತೇಳಿ ಒಂದ್ ದಿವಸ ಇಂಟರ್ವ್ಯೂ ಬರ್ತದ, ಇಂಟರ್ವ್ಯೂ ಡೇಟ್ ಬರ್ತದ, ಇಂಟರ್ವ್ಯೂ ಹೋಗ್ತಾರ. ಯಾಕಂದ್ರೆ ರಾಮು ಒಂದ್ ಸ್ವಲ್ಪ ಶೆಣೆ ಇರ್ತಾನ. ರಾಮು ಒಳಗೆ ಹೋಗ್ತಾನ, ಇಂಟರ್ವ್ಯೂದ ಡೇಟ್ ಬಂದಾಗ ಒಳಗೆ ಹೋಗಿ ಕರೀತಾರು. ಮೇ ಕಮ್ಮಿ ಸರ್ ಅಂತಾರ, ಎಸ್ ಪ್ಲೀಸ್ ಕಮ್ ಅಂತಾರು. ಟೇಕ್ ಯುವರ್ ಓನ್ ಚೇರ್ ಅಂತಾರು, ಟೇಕ್ ಯುವರ್ ಓನ್ ಚೇರ್. ಮತ್ತೆ ಚೇರ್ ತಗೊಂಡು ಓಡಿ ಹೋದಲ್ಲ, ಆ ಟೇಕ್ ಯುವರ್ ಓನ್ ಚೇರ್ ಅಂದ್ರೆ ಕುಂದಿರ್ತಾನ. ಆ ಕ್ವಶನ್ಸ್ ಕೇಳಕ್ ಸ್ಟಾರ್ಟ್ ಮಾಡ್ತಾರೆ ಇಂಟರ್ವ್ಯೂ. ಬಹಳ ಸಿಂಪಲ್ ಕ್ವಶನ್ಸ್ ರೀ, ಏನ್ ದೊಡ್ಡ ಅಂತಾವ್ ಇರೋದಿಲ್ಲ. ನಾವು ಇಂಟರ್ವ್ಯೂ ಐತೆ ಅಂದ್ರೆ ಅರ್ಧ ಚೆರಿ ಜೋಳ ಇಲ್ಲೇ ಬಂದಿರ್ತಾರ ನಮ್ ಹೊರಗನ, ಹೌದಿಲ್ರಿ? ಅಂತದೇನು ಕ್ವಶನ್ಸ್ ಇರಂಗಿಲ್ಲ. ಪಾತನ ಹೋದವನ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಯಾವಾಗ ಬಂತ ಕ್ವಶನ್ಸ್ ಕೇಳ್ತಾರೆ. ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂತ ಬರೀ ಒಂದು ಕ್ವಶನ್ಸ್ ಕೇಳಿರ್ತಾರ, ಭಾಳ ಎಕ್ಸ್ಪ್ಲನೇಷನ್ ಕೊಡ್ತಾನೆ. ಕ್ಯಾಪ್ಟನ್ ಹಿಸ್ಟ್ರಿ ಓದಿರ್ತಾನು. ಸರ 1857ರಿಂದ ದಂಗೆ ಹೋರಾಟ ಎಲ್ಲ ನಡೆದಿದ್ದು ಸರ. 1947ಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ತು ಸರ್. ಎಸ್, ಫ್ಯಾಂಟಾಸ್ಟಿಕ್, ವೆರಿ ಗುಡ್ ಅಂತ. 1857 ಏನಿದ್ರಿ ಸಿಪಾಯಿ ಹೆಂಗೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ ನಾವು, ಹೌದಿಲ್ರಿ? 1857ರಿಂದ ದಂಗೆ ನಡೆದಿತ್ತು ಸರ, ಹೋರಾಟಗಳು ನಡೆದಿದ್ದು. ಬಟ್ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು 1947 ಆಗಸ್ಟ್ 15 ಅಂತಾನ. ಎಸ್, ವೆರಿ ಗುಡ್ ಅಂತಾನ. ಒಂದು ಕ್ವಶನ್ಸ್ ರೈಟ್, ರಾಮಪ್ಪನ್ ಖುಷಿ. ಎರಡನೇ ಕ್ವಶನ್ಸ್, ಪ್ರಸ್ತುತ ಭಾರತದ ಪ್ರಧಾನಿಗಳು ಯಾರು ಇದ್ದಾರೆ ಅಂತ ಕೇಳ್ತಾನೆ ಕ್ವಶನ್ಸ್. LKG ಕ್ವಶನ್ಸ್ ರೀ ಇದು. ನೀವು ಹೇಳ್ತಿರಲ್ಲ ಯಾರದಾರ್ರಿ? ಯಪ್ಪ ಇಟ್ಟು ಹೇಳಕ್ ಹಿಂಗ ಕರೆಕ್ಟ್ ಐತ್ರಿ. ಯಾಕಂದ್ರಿ ಅದಕ್ಕೆ ಏನಿಲ್ಲ, ನಾಲೆಜ್ ಬೇಸ್ ಕ್ವಶನ್ಸ್. ನಾ ಕ್ವಶನ್ಸ್ ಹೆಂಗ್ ಹಾಕೋದು ಅಂತೇಳಿ ಹಿಂಗಾಕತ್ತ. ನರೇಂದ್ರ ಮೋದಿ ಅವ್ರದಾರ ಸರ, ನರೇಂದ್ರ ಮೋದಿ ಅವ್ರದಾರ. ಆದ್ರೆ ಇವರು ಕಾಲ ಕಾಲಕ್ಕೆ ಅವಾಗ ಬದಲಾವಣೆ ಅಂತಾರ ಅಂತ ಹೇಳ್ತಾರ. ಯಾಕಂದ್ರೆ 5 ವರ್ಷಕ್ಕೊಮ್ಮೆ ಲೋಕಸಭಾ ಚುನಾವಣೆ ಬರ್ತದ, ಬದಲಾವಣೆ ಹಾಕಾರ. ಸರ್ಕಾರ ಅದೇ ಇತ್ತಂದ್ರೆ ಅವರೇ ಪ್ರಧಾನಿ ಆಗ್ತಾರ, ಸರ್ಕಾರ ಬೇರೆ ಬೇರೆದವ್ರು ಪ್ರಧಾನಿ ಆಗ್ತಾರ. ಇಲ್ಲ ಸರ, ಪ್ರಸ್ತುತ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅದವ್ರು ಸರ, ಇವರು ಕಾಲ ಕಾಲಕ್ಕೆ ಅವಾಗ ಬದಲಾವಣೆ ಹಾಕಾರ ಸರ್ ಅಂತಮ್ಮ. ಎಸ್, ವೆರಿ ಗುಡ್, ಫ್ಯಾಂಟಾಸ್ಟಿಕ್, ಎಕ್ಸ್ಪ್ಲನೇಷನ್ ಕೊಡ್ತಾನೆ ಮಾತು, ಅದು ರೈಟ್. ಮೂರನೇ ಕ್ವಶನ್ಸ್ ಕೇಳ್ತಾರೆ, ಪ್ರಸ್ತುತ ಭಾರತದ ಜನಸಂಖ್ಯೆ ಎಷ್ಟೈತೆ ಅಂತ ಕೇಳ್ತಾರೆ. ಪ್ರಸ್ತುತ ಭಾರತದ ಜನಸಂಖ್ಯೆ ಎಷ್ಟೈತೆ ಅಂದ್ರೆ ಡ್ಯೂ ಟು ಕೊರೋನಾ, ಈಗಂತಿ ಕೊರೋನಾ ಕಾರಣಾಂತರಗಳಿಂದ ಏನಂತಂದ್ರೆ ಸೆನ್ಸಸ್ ಜನಗಣತಿ ಮಾಡಿಲ್ಲ. ಅಲ್ಲಿ ಇಲ್ಲಿ ಜನಗಣತಿ 2011 ಪ್ರಕಾರ ಐತ್ರಿ. ಈಗ 2021 ಪ್ರಕಾರ ಮಾಡಬೇಕಿತ್ತು, ಜನಗಣತಿ ಮಾಡಿಲ್ಲ ಸರ್. ಮಾಡೋರು ಮಾಡಿದ ನಂತರ ವರದಿ ಬಂತಂದ್ರೆ ವರದಿಗೆ ನಿಮ್ಗೆ ಬಂದು ಕೊಡ್ತೇನೆ ಸರ್ ಅಂತ. ಎಸ್, ವೆರಿ ಗುಡ್, ಅದ್ರ ಎಕ್ಸ್ಪ್ಲನೇಷನ್ ಕೊಟ್ಟಾನ. ಇಲ್ರಿ ಮತ್ತೆ ಯಾವ್ದಾರ ಒಂದು ಅಂಕಿ ಇದ್ದಂದ್ರ ಆಗಿಲ್ಲ, 21 ಆಗ್ಬೇಕಿತ್ತು, ಆಗಿಲ್ಲ. ಎಸ್, 3 ಕ್ವಶನ್ಸ್ ರೈಟ್ ಇದು. ಎಸ್, ಯು ಕ್ಯಾನ್ ಗೋ ಅಂತ ಕಳಿಸ್ತಾರ. ರಾಮ ಹೊರಗೆ ಬರ್ತಾನ, ಈ ಬಸ್ಸು ಹೊರಗೆ ನಿಂತಿರ್ತಾನ, ಕೈ ಕಟ್ಕೊಂಡು ಈ ದೋಸ್ತೇನ್ ಏನ್ ಒಂದೊಂದು 1857ರಿಂದ 1947 ನರೇಂದ್ರ ಮೋದಿ ವರದಿ ಬಂದ ಕೊಡ್ತೀನಿ, ಮುಗಿತು. 3 ಕ್ವಶನ್ ಆನ್ಸರ್ ಪಟ ಆಯ್ ಬಸ್ಸು ಹಾಗ. ಎಸ್, ಪ್ಲೀಸ್ ಕಮ್ ಟೇಕ್ ಯುವರ್ ಓನ್ ಸೀಟ್ ಅಂದ್ರೆ ಕೊಟ್ಟ. ನೀ ಯಾವಾಗ ಹುಟ್ಟಿ ಅಂತ ಕೇಳಿದ್ರು, ಒಂದೇ ಕ್ವಶನ್ ಸರ್. ನೀ ಯಾವಾಗ ಹುಟ್ಟಿ ಅಂತ ಕೇಳಿದ್ರು ಸರ್. 1857 ದಂಗೆಗಳು ಹೋರಾಟಗಳು ನಡೆದದ್ದು ಸರ್. 1947 ಹುಟ್ಟಿನ ನಾವು ತಲೆ ಕೆಟ್ಟದ ಒಂದು ಇಂಟರ್ವ್ಯೂವರ್ಗೆ, ಹೌದಲ್ರಿ? ಏನೋ ಕನ್ಫ್ಯೂಸ್ ಆಗ್ಬೇಕಂತ ಗಪ್ಪ ಆದ್ರ ಪಾಪ ಹುಡುಗ ಏನೋ ಈ ಗದ್ದಲ್ದಾಗ ಬಂದಾನ, ಏನೋ ಟೆನ್ಷನ್ ಮಾಡ್ಕೊಂಡ ಇಂಟರ್ವ್ಯೂ ನಮಗೆ ಟೆನ್ಷನ್ ಇರ್ತದ್ರಿ. 12th ಫೇಲ್ ಪಿಕ್ಚರ್ ನೋಡ್ರಲ್ರಿ, ಅದ್ರೊಳಗೆ ಹಂಗೈತಿ. ಎದ್ದು ಹೊರಗೆ ಹೋಗ್ತಾನ, ಮತ್ತವ ಆಮ್ಯಾಗ ರೆಸ್ಟ್ ನೀರು ಕುಡ್ದ ಅಂತ ಹೇಳ್ತಾರ ಅವ್ನು. ನೀವು ಹೊರಗೆ ಹೋಗೋಣ ಮತ್ ಕೇಳ್ತಾರ, ಏನೋ ಟೆನ್ಷನ್ ಪಾಪ ಅಂತ ಕಪ್ಪ ಸಂಭಾಯಿಸ್ಕೋತಾರ. ನಿಮ್ಮ ಅಪ್ಪನ ಹೆಸರು ಏನಂತ ಕೇಳ್ತಾರ ಅವ್ರು. ನರೇಂದ್ರ ಮೋದಿ ಅಂದನು ಸರ್. ಮತ್ತೆ ಇವ್ರು ಕಾಲ ಕಾಲಕ್ಕೆ ಬದಲಾವಣೆ ಕರ ಅಂತಂದು
ಇನ್ನು ಇಂಟ್ರೂವರೆಗೆ ಹಂಗೆ ಹರ್ಕೊಂಡ್ಬಂದು ಪಾಳೆ ಕಾಲಕ್ಕೆ ಬದಲಾವಣೆ. ಏನ್ ಇಂಥ ಉತ್ತರ ಕೊಡ್ತಾರೆ ಯಾರು? ಸಣ್ಣ ಮಕ್ಕಳು ಕೊಡಂಗಿಲ್ಲ. ಇಂಟ್ರೂವರ್ ಭಾಳ ಸೆಟ್ ಬರ್ತದ್ರಿ. ಸೆಟ್ ಬಂದ ತೆಲಿಗಿನಿ ಕೆಟ್ಟತನ ಅಂತಂದ್ರ ಇಲ್ಲ ಸರ್ ನಿಂದ್ರಿ ವರದಿ ಬಂದಿಲ್ಲ ಇನ್ನ 3ನೇ ಕ್ವಶನ್ ಆನ್ಸರ್ ವರದಿ ಬಂದಿಲ್ಲ ಸರ್. ವರದಿ ಬಂದ ಕೊಡ್ತಾನ ಮಾತ್ರ. ನಾ ಯಾಕೆ ಇದನ್ನ ಹೇಳಿನಪ್ಪ ಅಂತಂದ್ರ ನಾವ್ ಇನ್ನೊಬ್ಬರ ಮೇಲೆ ಡಿಪೆಂಡ್ ಭಾಳ ಹಾಕಿವ್ರಿ ಅಂತ. ನಮ್ಮ ಕಾಕ ಅದಾನು, ನಮ್ಮ ದೋಸ್ತ್ ಅದಾನು, ನಮ್ಮ ಅವ್ವ ಅದಾಳು, ನಮ್ಮ ಅಪ್ಪ ಅದಾನು, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಾಕತ್ತೀವಿ ನಾವು. ಅದಕ್ಕೆ ಚೇಂಜ್ ಯುವರ್ ಟೀಮ್ ಪ್ಲೇ ಅಂತ ಹೇಳ್ತಾರೆ. ನಿಮ್ದೇನು ಸಂಘಟನೆ ಇರ್ತತಲ್ರಿ ಅವ್ರು ನಮ್ಮನ್ನು ಚೇಂಜ್ ಮಾಡ್ತಿರ್ತಾರೆ. ಬಟ್ ಚೇಂಜ್ ಮಾಡುವಾಗ ಭಾಳ ಡಿಪೆಂಡ್ ಅವ್ರ ಮ್ಯಾಗೆ ಇರಬಾರ್ದು. ನಾವು ಡಿಪೆಂಡ್ ಆದಿವಿ ಅಂದ್ರೆ ಏನಪ್ಪ ಅಂತಂದ್ರೆ ಬಸ್ಸುಗೆ ಆದಂಗೆ ಆಗಿಬಿಡ್ತದೆ ನಮ್ಮ ಬಾಳೆ. ಎಂಟ್ರು ಫೇಲ್ ಆಯ್ತು, ಪಾಸ್ ಆತಾರ ಒಂದ ಫೇಲ್ ಆತ ಒಂದು ಮನೆಗೆ ನಡಿ ಅಂದ್ರೆ ಅವ್ರು. ಇನ್ನೊಂದು ನಮಗೆ ಏನು ಗೊತ್ತಿರ್ಬೇಕಪ್ಪ ಅಂತಂದ್ರ ನಮ್ಮನ್ನ ನಾವು